ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿಗೆ ಷಷ್ಠಬ್ದಿ. ಬೆಂಗಳೂರಿನಲ್ಲಿ ನಡೀತಿದೆ ವೈಭವದ ಶ್ರೀನಿವಾಸ ಕಲ್ಯಾಣ. ಕಲಿಯುಗದಲ್ಲಿ ಮುಕ್ತಿ ಪಡೆಯೋ ಏಕೈಕ ಮಾರ್ಗವೇ ಶ್ರೀನಿವಾಸನ ಸೇವೆ. ಅದರಲ್ಲೂ ಶ್ರೀನಿವಾಸ ಕಲ್ಯಾಣೋತ್ಸವ ಸೇವೆ ನಡೆಸೋದು ಪರಮ ಭಾಗ್ಯವಂತರಿಗೆ ಮಾತ್ರ ಸಿಗುವಂತಹ ಅಪರೂಪದ ಯೋಗ. ಅದರಲ್ಲೂ ತಿರುಪತಿಯಿಂದಲೇ ಶ್ರೀನಿವಾಸ ಪದ್ಮಾವತಿ ದೇವಿ ಬರುತ್ತಾರೆ ಅಂದರೆ ಅದು ಅಂತಿಂತ ಭಾಗ್ಯವಲ್ಲ. ಶ್ರೀನಿವಾಸ ಕಲ್ಯಾಣವು ಭಗವಂತನಾದ ವೆಂಕಟೇಶ್ವರ ಹಾಗೂ ಪದ್ಮಾವತಿ ದೇವಿಯ ವಿವಾಹದ ಪುಣ್ಯಕಥೆಯಾಗಿದೆ. ಭಕ್ತರು ಇದನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಇದೀಗ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಶ್ರೀ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿಯವರು ತಮ್ಮ ಷಷ್ಠ್ಯಪೂರ್ತಿ ಸಂಭ್ರಮದ ಪ್ರಯುಕ್ತ ಬೆಂಗಳೂರಿನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯೋಜಿಸ್ತಾ ಇದ್ದಾರೆ. ಫೆಬ್ರವರಿ 7ರಂದು ಬಿಜಿಎಸ್ ಕ್ಯಾಂಪಸ್ನಲ್ಲಿ ಕಲ್ಯಾಣೋತ್ಸವ. ಬೆಂಗಳೂರಿಗರಿಗೆ ಕಲ್ಯಾಣೋತ್ಸವ ದರ್ಶನ ಭಾಗ್ಯ ಕೊಟ್ಟ ಸ್ವಾಮೀಜಿ. ಫೆಬ್ರವರಿ 7ರಂದು ಪರಮ ಪೂಜ್ಯ ಶ್ರೀ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿಯವರು 60ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇದ್ದಾರೆ. ಷಷ್ಠಾಬ್ದಿ ಪ್ರಯುಕ್ತವಾಗಿ ಬೆಂಗಳೂರಿನ ಕುಂಬಳಗೋಡಿನಲ್ಲಿರುವಂತಹ ಬಿಜಿಎಸ್ ಗ್ಲೋಬಲ್ ಸಿಟಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯೋಜಿಸಿದ್ದಾರೆ. ಇದಕ್ಕಾಗಿ ತಿರುಪತಿಯ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ತಂಡವೊಂದು ಬೆಂಗಳೂರಿಗೆ ಬಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನಡೆಸಿಕೊಳ್ಳಲಿದ್ದಾರೆ. ಶ್ರೀ ಶ್ರೀ ಪ್ರಕಾಶನಾಥ್ ಸ್ವಾಮೀಜಿಯವರು ತಿರುಪತಿಗೆ ಭೇಟಿ ನೀಡಿ ವೆಂಕಟೇಶ್ವರನ ದರ್ಶನ ಪಡೆದರು. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನ ಭೇಟಿಯಾಗಿ ಕಲ್ಯಾಣೋತ್ಸವದ ಅಂತಿಮ ಸಿದ್ಧತೆಗಳ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಶ್ರೀನಿವಾಸ ಕಲ್ಯಾಣವನ್ನ ನೋಡುವುದರಿಂದ ಅಥವಾ ಕೇಳೋದ್ರಿಂದ ಸಕಲ ಪಾಪಗಳು ದೂರವಾಗುತ್ತದೆ ಅನ್ನೋದು ನಂಬಿಕೆಯಾಗಿದೆ. ಉತ್ಸವದಲ್ಲಿ ಪಾಲ್ಗೊಂಡರೂ ಕೂಡ ಇಷ್ಟಾರ್ಥಗಳು ಸಿದ್ಧಿಯಾಗ್ತದೆಯಂತೆ. ಇಂತಹ ಅಪರೂಪದ ಕಾರ್ಯಕ್ರಮವನ್ನ ತಿರುಪತಿಯಿಂದಲೇ ಬಂದು ಬೆಂಗಳೂರಿನಲ್ಲಿ ನಡೆಸಿಕೊಡುತ್ತಿರುವುದು ಭಾಗ್ಯ ವಿಶೇಷ. ಸ್ಪೇನ್ ನ್ಯೂಸ್ ಕನ್ನಡ, ಬೆಂಗಳೂರು.